व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಶ್ರೀಗುರುಭ್ಯೋ ನಮಃ. ಅಸ್ವತಂತ್ರತ್ವಂ ದ್ವಿವಿಧಂ ಹಾಗೆ ಅಂತ. ಸ್ವತಂತ್ರ ತತ್ವ ನಾವು ನೋಡಿದೀವಿ, ಪರಮಾತ್ಮ ಒಬ್ಬನೇ. ಆ ಪರಮಾತ್ಮನಲ್ಲಿ ಕ್ಲಾಸಿಫಿಕೇಶನ್ ಅಂತ ಯಾವುದು ಇಲ್ಲ, ಆದರೆ ಬೇರೆಯವರು ಮಾಡ್ತಾರೆ. ಪರಮಾತ್ಮನಲ್ಲೂ ವಿಭಾಗ ಮಾಡ್ತಾರೆ, ಬ್ರಹ್ಮನಲ್ಲೂ ವಿಭಾಗ ಇದೆ. ಸಗುಣ ಬ್ರಹ್ಮ, ಗುಣ ಬ್ರಹ್ಮ ಅಂತೆಲ್ಲ ವಿಭಾಗ ಮಾಡ್ತಾರೆ. ಸಗುಣ ಬ್ರಹ್ಮ. ಆದ್ರೆ ನಮ್ಮಲ್ಲಿ ಹಾಗಿಲ್ಲ. ಇರೋದು ಒಬ್ಬನೇ ಬ್ರಹ್ಮ, ಸರ್ವೋತ್ತಮನಾದ ಗುಣಪೂರ್ಣನಾದ ಬ್ರಹ್ಮ ಒಬ್ಬನೇ. ಅವನಲ್ಲಿ ವಿಭಾಗ ಇತ್ಯಾದಿಗಳು ಯಾವುದೂ ಇಲ್ಲ. ಆದರೆ ಪರಮಾತ್ಮನಿಗೆ ಅನೇಕ ರೂಪಗಳಿದೆ. ಒಬ್ಬನೇ ಆಗಿದ್ದರೂ ಕೂಡ ಅನೇಕ ರೂಪಗಳನ್ನ ತೆಗೆದುಕೊಳ್ತಾನೆ. ಅದು ಯೋಗ ಸಾಮರ್ಥ್ಯ ಅಂತ ಕರೀತಾರೆ. ಸೌಭರ್ಯ ಋಷಿಗಳೇ ಭಾಗವತದಲ್ಲಿ ಬರುತ್ತದೆ, 50 ರೂಪಗಳನ್ನ ತೆಗೆದುಕೊಳ್ತಾರೆ ಹಾಗೆ ಅಂತ. ಹಾಗಿರುವಾಗ ಪರಮಾತ್ಮ ಅನಂತ ರೂಪಗಳನ್ನ ತೆಗೆದುಕೊಳ್ತಾನೆ. ಅದೇನು ಆಶ್ಚರ್ಯ ಇಲ್ಲ ಅದು. ಈ ರೀತಿಯಾಗಿ ಸ್ವತಂತ್ರ ತತ್ವ, ಪರತತ್ವ. ಅದು ಅಸ್ವತಂತ್ರ ತತ್ವಂ, ಅಲ್ಲಿ ಕ್ಲಾಸಿಫಿಕೇಶನ್ ಇದೆ ಅಂತಾರೆ. ಅಸ್ವತಂತ್ರ ತತ್ವಂ ದ್ವಿವಿಧಂ, ಅದು 2 ಭಾಗ ಇದೆ. ಭಾವ ಅಭಾವ ಚ ಇತಿ. ಭಾವತತ್ವ ಅಭಾವತತ್ವ ಅಂತ. ಭಾವ ಅಂದ್ರೆ ಅದೇ ಇರೋದು ಅಂತ, ಎಕ್ಸಿಸ್ಟೆನ್ಸ್. ಅಭಾವ ಅಂದ್ರೆ ಇಲ್ಲದೆ ಇರೋದು ಅಂತ. ಇಲ್ಲಿ ಒಂದು ಅಬ್ಜೆಕ್ಷನ್ ಬರುತ್ತದೆ. ಅಲ್ಲ, ನೀವು ಭಾವವನ್ನು ಯಾಕೆ ಮೊದಲು ಹೇಳಿದಿರಿ? ಅಭಾವ ಭಾವ ಅಂತ ಹೇಳಬಹುದಾಯ್ತಲ್ಲ. ಅದು ಬಿಟ್ಟು ಭಾವ ಅಭಾವ ಅಂತ ಯಾಕೆ ಇದನ್ನ, ಭಾವಕ್ಕೆ ಯಾಕೆ ಒಂದು ಪ್ರಯಾರಿಟಿ ಕೊಟ್ರಿ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಹೌದಲ್ಲ? ಪ್ರಶ್ನೆ ಅರ್ಥ ಆಯ್ತಾ? ಹಾ. ಸೊ ಅಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ಅಭಾವ ಪ್ರತೀತಿ ಭಾವ ಪ್ರತೀತಿ ಅಧೀನ ನಿಯಮೇನ ಇತಿ ಪ್ರಾಧಾನ್ಯಾತ್ ಪ್ರಥಮಂ ಭಾವಸ್ಯ ಉದ್ದೇಶ. ಅಂದ್ರೆ ಭಾವ ಅಭಾವ ಪ್ರತೀತಿ ಏನಿದೆ ಅದು ಭಾವ ಪದಾರ್ಥದ ಅಧೀನದಲ್ಲಿ ಇರೋದು. ಉದಾಹರಣೆ ನೋಡುವುದಾದ್ರೆ, ಒಂದು ಘಟ ಇದೆ, ಒಂದು ಕಡೆಯಲ್ಲಿ ಘಟ ಇದೆ, ಒಂದು ಕಡೆಯಲ್ಲಿ ಘಟ ಇಲ್ಲ ಅಂದ್ರೆ ಏನರ್ಥ? ನಾವೆಲ್ಲೋ ಘಟವನ್ನ ಕಂಡಿರ್ಬೇಕು, ಘಟದ ಭಾವಜ್ಞಾನ ನಮಗಿರಬೇಕು. ಹಾಗಿದ್ರೆ ಮಾತ್ರ ಘಟ ಇಲ್ಲ ಅಂತ ಹೇಳಕ್ಕಾಗ್ತದೆ. ಅದರಿಂದ ಈಗ ಯಾವುದು ಪ್ರಯಾರಿಟಿ ನೋಡಿ? ಅಭಾವದ ಜ್ಞಾನ ಬರಬೇಕು ಅಂದ್ರೆ ಎಲ್ಲೋ ದೇಶಕಾಲದಲ್ಲಿ, ಯಾವುದೋ ಒಂದು ದೇಶಕಾಲದಲ್ಲಿ ಅದರ ಭಾವ ನಮಗೆ ಗೊತ್ತಿರಬೇಕು, ಜ್ಞಾನ ಇರಬೇಕು. ಭಾವದ ಜ್ಞಾನ ಇಲ್ಲದೆ ಇದ್ದಕ್ಕಿದ್ದಾಗಿ ಅಭಾವದ ಜ್ಞಾನ ಹೇಳಿದ್ರೆ ಅದು ಪ್ರಯೋಜನ ಇಲ್ಲ. ಅದು ಅದರಿಂದ ಭಾವಕ್ಕೆ ಪ್ರಧಾನ. ಅದರಿಂದ ಭಾವವನ್ನ ಮೊದಲು ಹೇಳಿದರು ಅಂತ ಇಷ್ಟು ಅಭಿಪ್ರಾಯ. ಸ್ಪಷ್ಟ ಆಯ್ತಲ್ವಾ? ಆಯ್ತು, ಸರಿ. ನಾನು ಕಿಮಿದಂ ಭಾವತ್ವಂ, ಭಾವ ಅಂದ್ರೆ ಏನು ಹಾಗೆ ಅಂತ ಒಂದು ಆಕ್ಷೇಪ, ಒಂದು ಪ್ರಶ್ನೆ. ನಿಷ್ಪ್ರಯೋಗಿಕತ್ವೇ ನಿಷ್ಪ್ರಯೋಗಿಕತ್ವಂ ತತ್. ಪ್ರತಿಯೋಗಿ ಅಂದ್ರೆ ಯಾವುದರ ಅಭಾವ ಹೇಳ್ತೀವೋ ಅದು ಅಂತ. ಅಭಾವ ಇಲ್ಲದೆ ಇರುವಿಕೆ ಅಂತ ಆಯ್ತು. ಅದು ಅಭಾವದ ಇಲ್ಲದೆ ಇರುವಿಕೆ ಅಂತ ಹೇಳ್ತೀವ ಹಾಗೆ ಅಂದ್ರೆ ಇತಿಚೇನ್ನ ಸಾದೃಶ್ಯಾದೋ ಅವ್ಯಾಪ್ತೇಹೇ. ಇಲ್ಲದೆ ಇರೋದನ್ನ ಇರುವುದು ಅಂತ ಹೇಳಲಿಕ್ಕಾಗಲ್ಲ. ನಿಷ್ಪ್ರತಿಯೋಗಿ ಅಂತ ಅದು ಸಾದೃಶ್ಯದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ನೋಡಿ, 2 ಭಾವ ವಸ್ತುಗಳಿಗೆ ಸಾದೃಶ್ಯ ಇದ್ದರೆ ಒಂದು ಇನ್ನೊಂದರ ಪ್ರತಿಯೋಗಿ, ಮತ್ತೊಂದು ಇನ್ನೊಂದರ ನಿಷ್ಪ್ರತಿಯೋಗಿ ಆಗುತ್ತದೆ. ಅದರಿಂದ ಅತಿವ್ಯಾಪ್ತಿ ಆಗುತ್ತದೆ. 2 ಘಟ ತೆಗೆದುಕೊಳ್ಳಿ, 2 ಘಟ ನೋಡೋದಕ್ಕೆ ಸೇಮ್ ಸೈಜ್, ಡೈಮೆನ್ಷನ್ ಎಲ್ಲ ಸೇಮ್ ಇದೆ, ವೆಯ್ಟ್ ಎಲ್ಲ. ಆದ್ರೂ ಕೂಡ ಈ ಘಟ ಬೇರೆ, ಆ ಘಟ ಬೇರೆ. ಸೊ ಅಲ್ಲಿ ಏನಾಯ್ತು? ಸಾದೃಶ್ಯ ಬಂತು. ಒಂದು ಘಟದಂತೆ ಇನ್ನೊಂದು ಘಟ ಇದೆ, ಅಷ್ಟು ಹೇಳ್ಬೋದು. ಇದು ಸಾದೃಶ್ಯ ಅಂದ್ರೆ ಈ ಅಭಿಪ್ರಾಯ. ಇದು ಇಲ್ಲಿ ನೋಡಿ, ಒಂದು ಘಟದ ಪ್ರತಿಯೋಗಿ
ಇನ್ನೊಂದು ಘಟದಲ್ಲಿ ಇದೆ, ಇನ್ನೊಂದು ಘಟದ ನಿಷ್ಪ್ರತಿಯೋಗಿ ಒಂದು ಘಟದಲ್ಲಿ ಇದೆ. ಹಾಗೆ ಅಂದ್ರೆ ಆ ಈ ಘಟ 1 ಘಟ 2 ಅಂತ ಇದೆ. ಘಟ 1 ಅಲ್ಲಿ ಏನಿದೆ? ಘಟ 2ವಿನ ಅಭಾವ ಇದೆ. ಹೌದು. ಘಟ 2ವಿನ ಅಭಾವ ಇದೆ. ಘಟ 1 ಅಲ್ಲಿ ಏನಿದೆ? ಘಟ 2ವಿನ ಅಭಾವ. ಘಟ 2 ನಲ್ಲಿ ಘಟ 1ನ ಅಭಾವ ಇದೆ. ಹೌದು, ಅದು ಒಂದು ಸಾದೃಶ್ಯನೇ. ಘಟ 1 ನಲ್ಲಿ ಘಟ 1ನ ಭಾವ ಇದೆ, ಘಟ 2ವಿನ ಇಲ್ಲ. ಭಾವ ಇದೆ. ಸರಿ. ಅದರಿಂದ ನೋಡಿ, ಅಭಾವ ಬಂತು ನೋಡಿ. ಸಾದೃಶ್ಯದಲ್ಲೂ ಕೂಡ ನಮಗೆ ನಿಷ್ಪ್ರತಿಯೋಗಿತ್ವ ಎಂಬುದು ಕಂಡು ಬರ್ತಾ ಇದೆ. ಅದರಿಂದ ಅಲ್ಲಿ ಅತಿವ್ಯಾಪ್ತಿ ಬಂತು. ಅದರಿಂದ ಭಾವ ಅಂದ್ರೆ ನಿಷ್ಪ್ರತಿಯೋಗಿತ್ವ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಅಂತ ಇಷ್ಟು. ಅಭಾವ ಅನ್ಯತ್ವಂ ತತ್, ಅಭಾವಕ್ಕಿಂತ ಬೇರೆಯಾದದ್ದು ಅಂತ ಹೇಳ್ತೀವಿ. ಭಾವ ಅಂದ್ರೆ ಏನು? ಆಕ್ಚುಲಿ ಅದೇ ಇಲ್ಲಿ ಡಿಸ್ಕಷನ್. ಭಾವ ಅಂದ್ರೆ ಏನಂತ ಹೇಳೋದು? ಅಭಾವ ಇಲ್ಲದೆ ಇರುವಿಕೆ ಅಂತ ಹೇಳಿದ್ರೆ ಸಾದೃಶ್ಯದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಇನ್ನು ಭಾವಕ್ಕಿಂತ ಬೇರೆಯಾದದ್ದು ಅಂತ ಹೇಳಾನವೇ ಹಾಗೆ ಅಂತ ಹೇಳಿದ್ರೆ ಇತಿಚೇನ್ನ ಘಟಾಭಾವಸ್ಯಾಪಿ ಯತ್ಕಿಂಚಿತ್ ಅಭಾವ ಅನ್ಯತ್ವೇನ ತತ್ರ ಅತಿವ್ಯಾಪ್ತಿ. ಘಟದ ಅಭಾವ ಇದೆ, ಅಲ್ಲೂ ಕೂಡ ಬೇರೆ ಅಭಾವದ ಒಂದು ಅಭಾವ ನೋಡಿ. ಪುಸ್ತಕದ ಅಭಾವ ಅಲ್ಲಿ ಇದ್ದೇ ಇರ್ತದೆ. ಅಭಾವನ್ಯ ಅಂದ್ರೆ ಅದೇ ಆಯ್ತು. ಒಂದು ಕಡೆ ಘಟ ಇಲ್ಲ, ಘಟದ ಅಭಾವ ಇದೆ. ಅಲ್ಲಿ ಏನು ಯಾವುದರ ಅಭಾವವೂ ಇದೆ? ಪುಸ್ತಕದ ಅಭಾವವೂ ಇದೆ. ಸೊ ಅಭಾವ ಅನ್ಯತ್ವವೂ ಇದೆ. ನೀವು ಅದರಿಂದ ಎಷ್ಟೋ ಪದಾರ್ಥಗಳ ಅಭಾವ ಇದೆ. ಅದರಿಂದ ಅಭಾವ ಅನ್ಯತ್ವ ಅದು ಭಾವತ್ವ ಅಂತ ಹೇಳಿಕ್ ಬರೋದಿಲ್ಲ. ಅಭಾವಕ್ಕಿಂತ ಬೇರೆಯಾದದ್ದು ಅಂತ ಹೇಳಿಕ್ ಬರೋದಿಲ್ಲ ಅಂತ. ಯಾಕೆ? ಘಟಾಭಾವಸ್ಯ ಕಿಂಚಿತ್ ಅಭಾವ ಅನ್ಯತ್ವೇನ ಅತಿವ್ಯಾಪ್ತಿ. ಹಾಗೆ ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮವಸ್ತು. ಶ್ರೀ ಹರೇ ನಮಃ.